ಬಿಜೆಪಿ ಹೈಕಮಾಂಡ್ ಓಕೆ ಅಂದ್ರೆ 2028ರ ಎಂಎಲ್ಎ ಚುನಾವಣೆಗೆ ಖಾನಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂದ್ರು ಮಾಜಿ ಶಾಸಕ ಅರವಿಂದ್ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಅರವಿಂದ್ ಪಾಟೀಲ್ರು ಇಂದು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಇದರ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಇಂದು ಖಾನಾಪುರ ಪಟ್ಟಣದ ಮಲಪ್ರಭಾ ಹಾಸ್ಪಿಟಲ್ ಕಾರ್ಯಾಲಯದ ಜನತೆಗೆ ಉಚಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬಕ್ಕೆ ಅರವಿಂದ್ ಪಾಟೀಲ್ರನ್ನ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿ ಶುಭಾಶಯಗಳನ್ನು ಕೋರಿದ್ರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅರವಿಂದ್ ಪಾಟೀಲ್ರು ಹುಟ್ಟುಹಬ್ಬ ಆಚರಣೆ ತಮ್ಮ ರಾಜಕೀಯ ಜೀವನದ ಹಾದಿ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು. ತನ್ನ ಒಂದ್ ರೀತಿ ಸಹಕಾರ ಮತ್ತೆ ತನ್ನ ವ್ಯಕ್ತಿತ್ವ ಮತ್ತೆ ನಡೆ ನುಡಿಗಳಿಂದ ವಿಶೇಷವಾಗಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಖಾನಾಪುರದ ಒಂದ್ ರೀತಿ ಸಹಕಾರ ರಂಗದ ಭೀಷ್ಮ ಅಂತಾನೆ ಹೇಳ್ಬೋದು ಮೊನ್ನೆ ಅರವಿಂದ್ ಪಾಟೀಲ್ ಸಾಹೇಬ್ರು. ಇವರು ವಿಶೇಷವಾಗಿ ಇವತ್ತು ಒಂದ್ ರೀತಿ 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ ಮತ್ತೆ ಉಚಿತ ಆರೋಗ್ಯ ಶಿಬಿರ ಆರಂಭ ಮಾಡಿದ್ದಾರೆ. ವಿಶೇಷವಾಗಿ ಅವ್ರು ಏನ್ ಹೇಳ್ತಾರೆ ಸರ್, ತಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ ಸರ್. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಸಾಕಷ್ಟು ಒಂದ್ ರೀತಿ ಮಾದರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಬರೇ ಕೇಕ್ ಮಾಡೋದು, ಕಟ್ ಮಾಡೋದು, ಆಚರಣೆ ಮಾಡೋದಕ್ಕಿಂತ ನಾನು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಸಮಾಜ ಸೇವೆಯನ್ನು ಆಗ್ಲಿ ಅಂತ ಅನ್ನುವಂತ ಭಾವನೆ ನಾವು ಮೊದಲಿಂದನೇ ಇಟ್ಕೊಂಡು ಬಂದಿದ್ದೀವಿ. ಅದಕ್ಕ ಇವತ್ತ ಎಲ್ಲರಿಗೆ ಯಾರು ನಮ್ಮ ಕಾರ್ಯಕರ್ತರು ರಕ್ತದಾನ ಮಾಡ್ತಾರೋ ಅದಕ್ಕೆ ರಕ್ತದಾನನೂ ಇಟ್ಟಿದ್ದೀನಿ. ಸುಮಾರು 50ಕ್ಕಿಂತ ಹೆಚ್ಚು ಬಾಟಲ್ಸ್ ಈಗಾಗಲೇ ರಕ್ತ ಕೊಟ್ಟಿದ್ದಾರೆ. ಇನ್ನೂ ಒಂದು ತಾಸು 1.5 ತಾಸು ಇದೆ. ಅದರಲ್ಲಿ ಎಷ್ಟು ಕೊಡ್ತಾರೆ ಅನ್ನೋಂತ ನೋಡಿ ಅದನ್ನ ಬೆಳಗಾಂ ಬ್ಲಡ್ ಬ್ಯಾಂಕಿಗೆ ನಾ ಸೇರ್ಪಡೆ ಮಾಡ್ತಾ ಇದ್ದೀನಿ. ಮತ್ತು ಅದನ್ನು ಯಾರು ನಮ್ಮ ಬಡವರು ಎಲ್ಲಿ ಬರ್ತಾರ ಅವ್ರಿಗೆ ಅವಶ್ಯಕತೆ ಬಿಟ್ಟಿದ್ದು ಅಂತವ್ರಿಗೆನ ಈ ಬ್ಲಡ್ ಕೊಡ್ಬೇಕಂತ ಹೇಳಿ ಅವ್ರನ್ನ ಅದನ್ನ ಹೇಳಿದ್ದೀನಿ. ಅದೇ ರೀತಿ ಯಾರು ಶುಗರ್ ಪೇಷಂಟ್ ಇದ್ದಾರೋ, ಯಾರ ಕಣ್ಣಿಗೆ ತೊಂದರೆ ಆಗಿದೆ ಅಂತವ್ರಾಗ್ಲಿ, ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೂ ಸಹಿತ ಇಲ್ಲೇ ಸ್ಕ್ಯಾನಿಂಗ್ ಸಕ್ಕಟ್ ಮಾಡ್ತಾ ಇದ್ದೀನಿ. ಕನ್ನಡಿಗರು ಸಹಿತ ಕೊಡ್ತಾ ಇದ್ದೀನಿ. ಮತ್ತು ಸಪೋಸ್ ಯಾರೋ ಒಬ್ಬ ಪೇಷಂಟ್ಗೆ ಹೊರ ಹೋಗುವಂತ ಪರಿಸ್ಥಿತಿ ಬಂತಂದ್ರೆ ಅವ್ರಿಗೂ ಸಹಿತ ಸಹಾಯ ಸಹಕಾರ ಮಾಡುವಂತ ಕೆಲಸ ಮಾಡ್ತೇನೆ. ಮತ್ತು ನಾನು ಡಿಸಿ ಬ್ಯಾಂಕ್ ನಿರ್ದೇಶಕನಾದೀನಿ. ಯಶಸ್ವಿನಿ ಸ್ಕೀಮ್ ಅನ್ನು ಅಳವಡಿಸೋದಾದ್ರೆ ಅಂತವ್ರಿಗೆಲ್ಲ ತಗೊಂಡ ಅವ್ರು ಪೂರ್ತಿ ಆಪರೇಷನ್ ಆಗೋ ಮಟ್ಟ ಮತ್ತು ಯಾವ ಕಾಯಿಲೆ ಸಂಬಂಧಪಟ್ಟ ವಿಷಯಕ್ಕೆ ಅವ್ರು ಸಹಾಯ ಸಹಕಾರ ಮಾಡುವಂತ ಕೆಲಸ ನಾ ಈ ಹುಟ್ಟುಹಬ್ಬದ ದಿನದ ಆಚರಣೆ ಪ್ರಯುಕ್ತವಾಗಿ ನಾವು ಮಾಡ್ತಾ ಇದ್ದೀವಿ. ಅರವಿಂದ್ ಪಾಟೀಲ್ ಅವರಂದ್ರೆ ಒಂದ್ ರೀತಿ ನೇರ ವ್ಯಕ್ತಿತ್ವದ ವ್ಯಕ್ತಿ. ಸಾಕಷ್ಟು ಅಧಿಕಾರ ಇರ್ಲಿ, ಅಧಿಕಾರ ಬಿಡ್ಲಿ, ವಿಶೇಷವಾಗಿ ಅಧಿಕಾರ ಇಲ್ಲದೆ ಇರ್ಲಿ, ಸಾಕಷ್ಟು ಜನಗಳು ಸಂಪರ್ಕ ಬಿಟ್ಟಿಲ್ಲ, ಜನಸೇವೆ ಬಿಟ್ಟಿಲ್ಲ. ವಿಶೇಷವಾಗಿ ತಾವು ಸಹ ತಳಮಟ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಏನ್ ಅನ್ಸುತ್ತೆ ಸರ್, ಸಾಕಷ್ಟು ನೋವು ನಲಿವುಗಳು ಕಂಡಿದ್ದೀರಾ ರಾಜಕೀಯ ರಂಗದಲ್ಲಿ ಮತ್ತೆ ಸಹಕಾರ ರಂಗದಲ್ಲಿ, ಸಾಕಷ್ಟು ಸವಾಲುಗಳು ಕಂಡಿದ್ದೀರಾ. 58 ವರ್ಷ ಕಾಲಿಟ್ಟಿದ್ದೀರಾ. ಅದಕ್ಕೇನು ಸಂಬಂಧ ಇಲ್ಲ. ಇನ್ನೂವರೆಗಿನ 25 ವರ್ಷದಾಗ ಅದೀನಿ. ನಾ ಇನ್ನು ಮುಂದೆ ಸಹಿತ ನಾ ದೇವ್ರ ಕಡೆ ಯಾವತ್ತು ಬಿಡುವಾಗ ನಾ ಯಾವತ್ತು ಧನ ಸಂಪತ್ತಿ ಅನ್ನೋ ಬಿಡಕ್ ಹೋಗಿಲ್ಲ. ನಂದು ಆರೋಗ್ಯ ಚಲೋ ಇಡಪ್ಪ ಅಂತ ಹೇಳಿದ್ದೀನಿ. ಆ ಆರೋಗ್ಯ ಚಲೋ ಇತ್ತಂದ್ರೆ ನನ್ನ ತಾಲೂಕಾ ಜನರದ ಬಡವರದ ಎಲ್ಲರೂ ಸೇವೆ ಮಾಡಕ್ಕ ನನಗ ಅವಕಾಶ ಇರುತ್ತೆ ಅನ್ನುವಂತ ಭಾವನೆದಿಂದ ನಾನು ಬೇಡ್ಕೊಂತಿದ್ದೀನಿ. ಕಳೆದ 40 ವರ್ಷದಿಂದ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೈಸ್ಕೂಲ್ ಜೀವನದಿಂದನೇ ಸಮಾಜ ಸೇವೆಯಲ್ಲಿ ನಾನು ಭಾಗವಹಿಸಿದ್ದೀನಿ. ಮತ್ತು ಜನ ನನ್ನ ಕೆಲಸಕ್ಕೆ ಮೆಚ್ಚಿ 2013ಕ್ಕೆ ಈ ಭಾಗದ ಶಾಸಕರ ಸಹಿತ ಮಾಡಿದ್ದಾರೆ. ಮತ್ತು ಕಳೆದ 25 ವರ್ಷದಿಂದ ಸಹಕಾರ ರಂಗದಲ್ಲಿ ನಾನು ಜಿಲ್ಲಾ ಸಹಕಾರಿ ಬ್ಯಾಂಕ್ ಆಗಲಿ, ಮಾರ್ಕೆಟಿಂಗ್ ಸೊಸೈಟಿ ಆಗಲಿ, APMC ಆಗಲಿ, PLD ಬ್ಯಾಂಕ್ ಆಗಲಿ, ಜಿಲ್ಲಾ ಸಹಕಾರಿ ಯೂನಿಯನ್ ಆಗಲಿ, ಎಲ್ಲ ಸಹಕಾರ KMF ಆಗಲಿ, ಎಲ್ಲರದಾಗಿಂದ ಸಹಾಯ ಸಹಕಾರ ಮಾಡಿ ರೈತರಿಗೆ ಸಂಬಂಧಪಟ್ಟಂತ ಯಾವ ಸಂಘ ಸಂಸ್ಥೆಗಳಾದವು ಅದರಲ್ಲಿ ನಾವು ಭಾಗವಹಿಸಿ ನನ್ನ ಆಡಳಿತ ಮಂಡಳಿ ಸೇವೆ ಮಾಡುವಂತ ಕೆಲಸನ ಕಳೆದ 25 ವರ್ಷದಿಂದ ಈ ಸಹಕಾರ ರಂಗದಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿ ಸೇರಿ ಸುಮಾರು 35-40 ವರ್ಷಕ್ಕೂ ನಾ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂತಾನೆ ಇದ್ದೀನಿ. ಈಗ ಇನ್ನೊಂದು ಇದಿದೆ ಸರ್, ವಿಶೇಷವಾಗಿ 2028ಕ್ಕೆ ಕುಸ್ತಿ ಬಂದಿದೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದು ಇದಿದೆ, ಮತ್ತೆ ನಿಮ್ಮ ಅಭಿಮಾನಿಗಳು ಮತ್ತೆ ಸಾಕಷ್ಟು ಜನ, ನೀವೇನು ಸಾಕಷ್ಟು ಜನಸೇವೆ ಮಾಡಿದ್ರೆ ಅವರೆಲ್ಲರೂ ಬಯಸ್ತವ್ರೆ. ಇವರೆಲ್ಲರಿಗಿಂತ ಅರವಿಂದ್ ಪಾಟೀಲ್ ಸೂಕ್ತ ಅಂತ ಹೇಳ್ಬಿಟ್ಟು ಜನ ಬಯಸ್ತವ್ರೆ. ಯಾಕಪ್ಪ ಅಂದ್ರೆ ನೇರವಾದಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಇದಿದೆ. ಏನ್ ಸರ್, 2028ಕ್ಕೆ ಯಾವ ಪಕ್ಷದಿಂದ ತಾವು ಸ್ಪರ್ಧೆ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು? ನಾನು ಮೊದಲಿಂದ MES ದಾಗಿಂದ ಬಂದಿದ್ದೆ. ಅದರ ನಂತರ ನಾ ಈಗ BJP ಪಕ್ಷಕ್ಕೆ ಸೇರಿದ್ದೀನಿ.
ಯಾಕೆ ಸೇರಿದ್ದೇನೆ ಅಂತ ಅನ್ನೋದಂತ ನಮ್ಮ ದೇಶಕ್ಕೆ ಈಗ ಒಳ್ಳೆಯ ನೇತೃತ್ವ ಸಿಕ್ಕಿದೆ. ಮತ್ತು ಬಡ್ಡಿದಿಂದ ನಾವು ಹಿಂದುತ್ವ ಪಾಲನೆ ಮಾಡ್ಕೊಂಡು ಬಂದಂತ ನಾವು ಮನುಷ್ಯ. ಮುಂದಿನ ದಿನವಂತ ಸಹಿತ ನಾ ಹಿಂದುತ್ವನ ನಾನು ನೋಡ್ಕೊಂಡು ಹೋಗಿ ಮತ್ತೆ ಈಗ ನಾ ಬಿಜೆಪಿದಾಗ ಅದೀನಿ. ಬಿಜೆಪಿ ಪಕ್ಷ ಏನ್ ತೀರ್ಮಾನ ತಗೋದೆ ಅದಕ್ಕೆ ನಾನು ಬದ್ಧತೆ. ಅಲ್ಲ, ಈಗ ಒಂದ್ ವೇಳೆ ಬಿಜೆಪಿಯಿಂದ ಒಂದ್ ವೇಳೆ ಸಾಕಷ್ಟು ಜನ ನಾವು ಆಕಾಂಕ್ಷಿ ಅಂತ ಕೆಲವರು ಹೇಳ್ತಾವ್ರೆ, ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಶಾಸಕರು ಹೇಳ್ತಾವ್ರೆ. ಇಂಥ ಸಂದರ್ಭದಲ್ಲಿ ಅರವಿಂದ್ ಪಾಟೀಲ್ ಅಂದ್ರೆ ನೇರ ನಿಚ್ಚರ ವ್ಯಕ್ತಿ, ನಿಜವಾಗೂ ಕೊನೆ ಕ್ಷಣದವರೆಗೂ ಬಿಜೆಪಿಯ ನಿರ್ಧಾರ ಒಪ್ಕೋತಾರ ಅಂತ ನೆಗೆಟಿವ್ ಆದ್ರೆ? ನೆಗೆಟಿವ್ ಪಾಸಿಟಿವ್ ಅನ್ನೋದ ಸಂಬಂಧನೇ ಇಲ್ಲ. ಪಾರ್ಟಿ ಅಂದ್ರೆ ಪಾರ್ಟಿ. ಕಳೆದ ಬಾರಿ ಸಹಿತ ನಾನು ಆಕಾಂಕ್ಷಿ ಇದ್ದೆ. ಕಳೆದ ಬಾರಿ ಸಹಿತ ನಮ್ಮ ಬಹಳಷ್ಟು ನಮ್ಮ ಫಾಲೋವರ್ಸ್ ಇದ್ದ ಮಂದಿನೂ ಹೇಳಿದ್ರು, ಖರೇ ನಮ್ ಪಕ್ಷ ಬರ್ಬೇಕು, ಪಕ್ಷ ದೊಡ್ಡದಾಗ್ಬೇಕು, ಮತ್ತೆ ನಮ್ಮ ನರೇಂದ್ರ ಮೋದಿಜಿ ಅವ್ರದ್ದು ಕೈ ಬಲಪಡಿಸ್ಬೇಕು. ಅಂದ್ರೆ ನಮ್ಮ ದೇಶವನ್ನು ಸುರಕ್ಷಿತ, ಹಿಂದುತ್ವವನ್ನು ಉಳಿತಿದೆ, ಭಾರತವನ್ನು ಹಿಂದೂ ರಾಷ್ಟ್ರ ಆಗ್ತಿದೆ ಅನ್ನುವಂತ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಇದೆ. ಮತ್ತ ತಾವೇನ್ ಹೇಳ್ತಾ ಇದ್ದೀರಿ ಆಕಾಂಕ್ಷೆ, ಪ್ರತಿಯೊಬ್ಬರದ್ದು ಅಷ್ಟ ಆಕಾಂಕ್ಷೆ ಇದೆ. ಮತ್ತೆ ಇದು ನಮ್ ತಾಲೂಕ ಅಷ್ಟ ಅಲ್ಲ, ಎಲ್ಲಾ ಇಡೀ ನಮ್ಮ ರಾಜ್ಯದಲ್ಲಿನೂ ಸಹಿತ ಇದೇ ತರ ಆಕಾಂಕ್ಷಿ ಬಹಳಷ್ಟು ಮಂದಿ ಇರ್ತಾರೆ. ಅದಕ್ಕೆ ಪಕ್ಷ ತೀರ್ಮಾನ ತಗುತ್ತೆ, ಅಪಕ್ಷ ತೀರ್ಮಾನ ತಗುತ್ತೆ, ಅದಕ್ಕೆ ನಮ್ಮ ಬದ್ಧತೆ. ಅಲ್ಲ, ನೀವೇನಾದ್ರು ನಂಗೂ ಟಿಕೆಟ್ ಕೊಡಿ ಅಂತ ಕೇಳ್ತೀರಾ 2028? ಆಮೇಲೆ ನಾನೇನಂತೀನಿ, ಪಕ್ಷ ಭಾರತೀಯ ಜನತಾ ಪಕ್ಷ ಹೆಂಗಿದೆ, ಯಾವ ಮನುಷ್ಯ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೋ, ಯಾವ ಮನುಷ್ಯ ಪಕ್ಷದ ನಿಯಮಗಳನ್ನು ಪಾಲಿಸ್ತಾನೋ, ಯಾವ ಮನುಷ್ಯ ಈ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಇರ್ತಾನೋ ಅನ್ನುವಂತ ನಿರೀಕ್ಷೆ ಮಾಡುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿ. ಇಲ್ಲಾಂದ್ರೆ ಯಾರ್ದೋ ಒಂದು ವಸೀಲ ಹಚ್ಚಿ, ಯಾರ್ದೋ ಒಂದು ರೊಕ್ಕದ ಇದನ್ನ ಮಾಡಿ ಅಂತ ನಮ್ಮ ಪಕ್ಷದಲ್ಲಿ ನಡೆಯಂಗಿಲ್ಲ ಅನ್ನೋಂತ ನಿಮ್ಗೂ ಗೊತ್ತಿದೆ. ಅದಕ್ಕೆ ಪಕ್ಷ ಏನ್ ತೀರ್ಮಾನ ತಗೋದೆ ಅದಕ್ಕೆ ನಮ್ಮ ಬದ್ಧತೆ. ಈಗ ಕೆಲವೇ ತಿಂಗಳುಗಳಿಂದ ಡಿಸಿಸಿ ಬ್ಯಾಂಕ್ ಕುಸ್ತಿ ಮುಗಿತು. ಅರವಿಂದ್ ಪಾಟೀಲ್ ತುಂಬಾ ಪಳಗಿದ ವ್ಯಕ್ತಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವರು ಎಣದ್ರಲ್ಲ, ಆ ಪಟ್ಟುಗಳಿಗೆ ವಿಶೇಷವಾಗಿ ಸಾಕಷ್ಟು ಜನ ಎಲ್ಲ ತಂಡ ಹೊಡೆದ್ರು, ನಿಮ್ಮ ರಾಜಕೀಯ ವಿರೋಧಿಗಳು ಅಂತ ಸುದ್ದಿ ಇದೆ. ಕಳೆದ 35 ವರ್ಷ 40 ವರ್ಷದಿಂದ ಸಾಮಾಜಿಕ ಕೆಲಸದಾಗ ಅದೀನಿ. 2005ರಾಗ ನಾನು ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಫಸ್ಟ್ ಬಾರಿ ಆಗಿದ್ದು. ಅವಾಗ ನಮ್ ತಾಲೂಕಲ್ಲಿ 9,25,00,000 ಅಡ್ವಾನ್ಸ್ ಇತ್ತು. ಅದರ ನಂತರ ನಾ ನೋಡ್ನಿ ಇದರಿಂದ ನಮ್ ರೈತರಿಗೆ ಬಹಳ ಲಾಭ ಆಗ್ತೈತೆ ಅನ್ನುವಂತ ದೃಷ್ಟಿಯಿಂದ ಬರೀ 10 ಸಂಘ ಚಾಲು ಇದ್ದು, ಈಗ 58 ಸಂಘ ಚಾಲು ಅದಾವ. ಆ ಎಲ್ಲರಿಗೆ ಸಮಾನವಾಗಿ ಸಾಲ ಕೊಡುವಂತ ಕೆಲಸನ ಮಾಡಿ ಈ ಕಳೆದ 20 ವರ್ಷದಾಗನ 9 ಕೋಟಿ ಇದ್ದಿದ್ದ ಸಾಲವನ್ನು ಇವತ್ತು 200 ಕೋಟಿ ಮಟ ನಾನು ಸಾಲ ಓದಿದ್ದೀನಿ. ಅದ್ರಾಗ ನಾನು ವಿರೋಧ ಮಾಡಿದವರು ಬಂದ್ರು, ನಾನು ಸಹಾಯ ಮಾಡಿದವರು ಬಂದ್ರು, ಸಹಕಾರ ಮಾಡಿದವರು, ಅದಕ್ಕೇನು ಸಂಬಂಧ ಇಲ್ಲಲ್ಲ. ಯಾಕಂದ್ರ ಜಿಲ್ಲಾ ಸಹಕಾರಿ ನಮ್ ಇಡೀ ಜಗತ್ತದಲ್ಲಿ ಕರ್ನಾಟಕ ರಾಜ್ಯದಾಗ ರೈತರಿಗೆ 0% ಅಂತ ಸಾಲ ಕೊಡುವಂತ ಸೌಲಭ್ಯ ಇದ್ದಾಗ ನಮ್ಮ ರೈತರಿಗೆ ಸಾಲ ಕೊಡುವಂತ ಕೆಲಸ 0% ಸಾಲ ಕೊಡುವಂತ ಕೆಲಸ ಮಾಡೋದು ಒಂದೇ ಮನಸ್ಸಿನಲ್ಲಿ ಉಳಿದ ಬೇರೆ ವಿಚಾರನ ಎಂದೂ ಮಾಡಾಗಿಲ್ಲ. ರಾಜಕೀಯ ಜೀವನದಾಗ ಗೆಲುವು ಸೋಲು ಇದ್ದೇ ಇರ್ತಾವ. ಮತ್ತಿಗೆ ಅದನ್ನ ಏರಿಕೆ ಇರುತ್ತದೆ, ಇಳಕೆ ಅದು ಇರುತ್ತದೆ. ಅಂತ ಎಲ್ಲಾ ಪರಿಸ್ಥಿತಿ ನಾನು ನೋಡಿದ್ದೀನಿ. ಆ ರಾಜಕೀಯ ಇದಕ್ಕೆ ನಾ ಏನು 10 ಪೈಕಿ ನಾ ಅಲ್ಲ. ನನ್ ಕೆಲ್ಸ ನನ್ ಜನ ಪ್ರಾಮಾಣಿಕತೆ, ಇದು ಒಂದೇ ನನ್ನ ಸೂತ್ರ ಇದೆ. ಅದನ್ನ ಬಿಟ್ಟು ನಾ ಬೇರೆ ವಿಚಾರ ಮಾಡಾಗಿಲ್ಲ. ಅರವಿಂದ್ ಪಾಟೀಲ್ ಸ್ವತಂತ್ರವಾಗಿ ಸ್ವಂತ ಶಕ್ತಿಯಿಂದ ಬೆಳೆಬಂದಿರೋ ವ್ಯಕ್ತಿ. ಯಾರು ಸರ್ ನಿಮ್ ಗಾಡ್ಪದವರು? ಇಷ್ಟೆಲ್ಲ ಒಬ್ಬ ತಳಮಟ್ಟದ ವ್ಯಕ್ತಿ ಬೆಳೆಲಿಕ್ಕೆ ತುಂಬಾ ಕಷ್ಟ ಇದೆ. ಈಗೇನ ಬಿಜೆಪಿ ಪಕ್ಷದಲ್ಲಿ ಇದ್ರೆ ಬಿಡ್ರಿ, ಪಕ್ಷೇತರವಾಗಿ ತಾವು ಶಾಸಕರಾಗಿದ್ರೆ ಯಾರು ನಿಮ್ ಗಾಡ್ಪದರು? ನನ್ ಗಾಡ್ ಫಾದರ್ ನನ್ ತಾಯಿ ತಂದೆ. ನಮ್ ಫಾದರ್ ಪ್ರಿನ್ಸಿಪಲ್ ಇದ್ರು, ಟೀಚರ್ ವ್ಯಕ್ತಿ ಅವರು. ಅವ್ರೇನ್ ಕೊಟ್ಟ ಸಂಸ್ಕಾರ ಅದಲ್ಲ, ಅದೇ ಸಂಸ್ಕಾರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ರಾಜಕೀಯವಾಗಿ ಯಾರು ಸರ್ ಈಗ ಗಾಡ್ಪದರ್? ಈ ರಾಜಕೀಯವಾಗಿ ಗಾಡ್ ಫಾದರ್ ಅನ್ನೋದಕ್ಕೆ ನಾ ಹೇಳಿಲ್ಲ. ನಮ್ ಫಾದರ್ ತಂದೆ ತಾಯಿ ಇವರೇ ನಮಗ್ ಮತ್ ನಮ್ ಕ್ಷೇತ್ರ ಜನತೆ ಏನದಲ್ಲ, ಈ ಸ್ಥಾನಕ್ಕೆ ನನ್ ತಂದು ಕುಚಿದ ನಮ್ ಕ್ಷೇತ್ರ ಜನ ಅವರೇ ನನಗೆ ಗಾಡ್ ಫಾದರ್. ಏನಾದ್ರು ನೀವು ಅನ್ಕೊಂಡಿದ್ರೆ 2028 ಶಾಸಕ ಆಗ್ಬೇಕು ಅಂತ ಹೇಳಿದ್ರು, ನೀವೇನಾದ್ರು ಅನ್ಕೊಂಡಿದ್ದೀರಾ? ಪ್ರತಿಯೊಬ್ಬರು ಈ ಮನಸ್ಸಲ್ಲಿ ಇದೆ. ನಾವು ಸಹಿತ ಇವತ್ತು ಒಂದು ಬಾರಿ ಎಮ್ಮೆಲ್ಲೆ ಆಗ್ಬೇಕು ಅನ್ನುವಂತ ಭಾವನೆ ನಿಮ್ಗೂ ಸಹಿತ ಇದೆ. ಮನುಷ್ಯ ಅಂದ್ರೆ ಇದನ್ನ ಸ್ವಾಭಾವಿಕ. ಮನುಷ್ಯನ ಸ್ವಭಾವಕ್ಕೆ ಅದು ಆಸೆ ಪಡಕ್ಕೆ ಯಾರಿಗೂ ಅನ್ನಂಗಿರೋದು. ಪ್ರತಿಯೊಬ್ಬರು ಆಸೆಗೆ ಇರುತ್ತಾರೆ. ಯಾಕಂದ್ರೆ ಅವ್ರು ಆಸೆ ಪಡೋದಕ್ಕೆ ಬ್ಯಾಡ ಯಾಕಂತಾರೆ. ಈಗ ನಮ್ಮ ವೇದ ಪುರಾಣ ನಮ್ಮ ಸಂಸ್ಕೃತಿ ಒಳಗೆ ಹೇಳ, ಕನಸು ಕಾಣಾಗ ಯಾರ್ದು ಏನೈತಿ, ಕನಸು ಕಾಣುವಾಗ ಯಾವತ್ತೂ ದೊಡ್ಡ ಕನಸನ್ನು ಕಾಣ್ಬೇಕಂತ ಇದೆ. ದೊಡ್ಡ ಕನಸು ಕಾಂದ್ರೆ ದೇವ್ರನ್ನು ಸಹಿತ ಅಷ್ಟು ದೊಡ್ಡ ಕೊಟ್ಟರೆ ಸ್ವಲ್ಪ ಕೊಡ್ತಾನ ಅನ್ನುವಂತ ವೇದ ಪುರಾಣದಲ್ಲಿ ಸಹಿತ ಹೇಳ್ತಾರೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಓಕೆ, ಒಟ್ಟಾರೆ ಕ್ಷೇತ್ರದ ಜನತೆಗೆ ನಿಮ್ಮ ಅಭಿಮಾನಿಗಳಿಗೆ ಮನೆ ಮಾತಿದೆ. ನಂದು ಇಷ್ಟೇ ಒಂದು ವಿನಂತಿ, ನನ್ನ ತಾಲೂಕದಲ್ಲಿ ಮಲಪ್ರಭಾ ನದಿ ಇದೆ, ಮಾದಾಯಿ ನದಿ ಇದೆ, ಮಾರ್ಕಂಡೆ ನದಿ ಇಲ್ಲಿ ಹುಟ್ಟಿದೆ. ಇಷ್ಟೆಲ್ಲ ಹುಟ್ಟನ್ನು ಸಹಿತ ನಮ್ಮ ಗುಡುಗಾಡು ಪ್ರದೇಶ ಇರೋ ಕಾರಣದಿಂದ ನೀರು ಮಾತ್ರ ಕೆಳಗೆ ಹೋಗ್ತಾ ಇದೆ. ಕೆಳಗೂ ಹೋಗ್ಲಿ, ಅದೇನೇ ಸಂಬಂಧ ಇಲ್ಲ. ನನ್ನ ತಾಲೂಕದಲ್ಲಿ ನೀರಾವರಿ ಆಗಿ ನಮ್ಮ ರೈತರಿಗೆ, ನಮ್ಮ ತಾಲೂಕ ರೈತರಿಗೆ, ಪ್ರತಿಯೊಬ್ಬರ ಹಳ್ಳಿಗೆ, ಪ್ರತಿಯೊಬ್ಬರ ಒಂದು ಹೊಲಕ್ಕ ನೀರು ಹೋಗುವಂತ ಕೆಲಸ ಆಗ್ಬೇಕು. ದುಬಾರಿ ಇದನ್ನು ಬೆಳೆಯನ್ನು ಅವ್ರು ಬೆಳಿಬೇಕು, ಅದ್ರಾಗ ಅವ್ರು ಸದನ ಆಗ್ಬೇಕು ಅನ್ನುವಂತ ನಂದು ಭಾವನೆ ಇದೆ. ನೋಡು, ಮುಂದಿನ ನಾಯಕನ ಪರಮಾತ್ಮ ಶಕ್ತಿ ಕೊಟ್ರ ಅದನ್ನು ಅದೇ ಆಶೆ ನಂದು ಒಂದಿದೆ, ಅದನ್ನ ನೆರವೇರಿಸುವಂತ ಈಗೂ ಸಹಿತ ಈ ಪಕ್ಷದಾಗ ಇದ್ದಾಗಲೂ ಸಹಿತ ಅದನ್ನೇ ನಾವು ಭಾವನೆ ಇಟ್ಕೊಂಡಿದೀವಿ. ನಮ್ಮ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ ಅನ್ನುವಂತ ನನ್ನ ಭಾವನೆ. ಇಷ್ಟು ಒಟ್ಟ ಶಿಖರ ಗೊತ್ತೈತಲ್ಲ, ಇವತ್ತಿನ ಬರ್ತ್ಡೇ ಬಾಯ್ ಆಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು 58 ವರ್ಷಕ್ಕೆ ಇಟ್ಟಿದ್ದಾರೆ ಹುಟ್ಟುಹಬ್ಬಕ್ಕೆ. ವಿಶೇಷವಾಗಿ ಅವ್ರು ಒಳ್ಳೇದಾಗ್ಲಿ, ಅವ್ರ ರಾಜಕೀಯ ಭವಿಷ್ಯ ಉನ್ನತಕ್ಕೇರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ವರದಿನ ಮುಗಿಸ್ತಾ ಇದೀವಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.